ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಫ್ರಾನ್ಸಲ್ಲಿ ಸೈನ್ ಮಾಡಿ ಸ್ವಿಟ್ಜರ್ಲ್ಯಾಂಡಲ್ಲಿ ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಇರಾನ್ ಮತ್ತು ಅಮೆರಿಕಾಗಳು ಮತ್ತೆ ಪರಸ್ಪರ ದಾಳಿ ಮಾಡಿಕೊಂಡಿವೆ. ಸ್ಟ್ರೈಟ್ ಆಫ್ ಹಾರ್ಮೋಜಲ್ಲಿ ಇರಾನಿನ ದ್ವೀಪಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿ ಮಾಡಿದರೆ, ಯಥಾ ಪ್ರಕಾರ ಅರಬ್ ನೆಲದಲ್ಲಿನ ಅಮೆರಿಕಾದ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ಮಾಡಿದೆ. ಪರಿಣಾಮ ಕುಸಿತಾ ಇದ್ದ ಬ್ರೆಂಟ್ ತೈಲದ ಬೆಲೆ ಮತ್ತೆ ನಿಧಾನಕ್ಕೆ ಏರಿಕೆಯಾಗುವ ಸೂಚನೆಗಳು ಕಾಣ್ತಾ ಇವೆ. ಇಲ್ಲಿ ಸಂಘರ್ಷ ಮತ್ತೆ ಶುರುವಾದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತೆ ಬಂದಾಗುತ್ತೆ, ತೈಲದ ಬೆಲೆ ಮತ್ತೆ ಏರಿಕೆಯಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗಾದ್ರೆ ಮುಗೀತು ಅಂದ್ಕೊಂಡು ಸಂಘರ್ಷ ಮತ್ತೆ ಶುರು ಆಗ್ತಾ ಇರೋದು ಯಾಕೆ? ಈಗಲಿನ ಪರಿಸ್ಥಿತಿ ಏನು? ಈ ಯುದ್ಧ ನಿಜವಾಗ್ಲೂ ಯಾರಿಗೆ ಬೇಕಾಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಷ್ಟೇ ಇರಾನ್ ಹಾಗೂ ಅಮೆರಿಕಾಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಸಹಿ ಹಾಕಿದ್ವು. ಇಸ್ರೇಲ್ ಅದರ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇಸ್ರೇಲ್ ವಿರುದ್ಧ ಮಾತಾಡಿದರು. ನೀವು ಸಂಧಾನವನ್ನು ಕೆಡಿಸಬಾರದು, ಇದರಿಂದ ನಿಮಗೆ ಲಾಭ ಆಗುತ್ತೆ ಅಂತೆಲ್ಲ ಅಮೆರಿಕದ ಉಪಾಧ್ಯಕ್ಷರು ಹೇಳಿದರು. ಐ ಲವ್ ಪಾಕಿಸ್ತಾನ ಅಂತ ಹೇಳಿದ ವ್ಯಾನ್ಸು, ನನ್ನ ಹೆಂಡತಿ ಬಿಟ್ರೆ ನನ್ನ ಬದುಕಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿ ಈ ಆಸಿಮ್ ಮುನೀರ್ ಅಂತ ಕೂಡ ಹೇಳೋದ. ಅದು ಯಾಕೆ ಹಂಗೆ ಹೇಳಿದ್ನೋ ಗೊತ್ತಿಲ್ಲ. ಆತ ಹಂಗೆ ಹೇಳ್ತಾ ಇದ್ರೆ ಆಸಿಮ್ ಮುನೀರ್ ನಾಚಿ ನೀರಾಗಿ ಹೆಬ್ಬೆಟ್ಟಲ್ಲಿ ನೆಲ ಕೆರೀತಾ ನಿಂತಿದ್ದ. ಆದರೆ ಇದೆಲ್ಲ ಆಗಿ ಒಂದು ವಾರ ಕಳೆದಿಲ್ಲ. ಅಮೆರಿಕಾದಲ್ಲಿ ವೀಕೆಂಡ್ ಶುರುವಾಗೋ ಹೊತ್ತಿಗೆ ಇರಾನ್ ಮತ್ತು ಹಾರ್ಮೋಸ್ ಎರಡು ಸಂಘರ್ಷ ಪೀಡಿತ ಆಗ್ತಾ ಇವೆ. ಅದಕ್ಕೆ ಕಾರಣ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಇರಾನ್ನ ಪ್ರಯತ್ನ. ಗೆಳೆಯರೆ, ಈಗಾಗಿರೋದು 60 ದಿನಗಳ ಸಂಧಾನ. ಈ ಸಂದರ್ಭದಲ್ಲಿ ಪರಸ್ಪರ ದಾಳಿ ಮಾಡ್ಕೋಬಾರ್ದು ಅನ್ನೋದರ ಜೊತೆಗೆ ಹಾರ್ಮೋಸಲ್ಲಿ ಸಂಚಾರ ಸುಗಮವಾಗಿ ನಡೀಬೇಕು ಅನ್ನೋದು ಕೂಡ ಒಪ್ಪಂದದ ಷರತ್ತುಗಳಲ್ಲಿದೆ. ಮೊನ್ನೆ ಏನಾಯಿತು ಅಂದರೆ, ಸಿಂಗಪುರ್ ಮೂಲದ ಕಾರ್ಗೋ ಹಡಗು ಎವರ್ ಲವ್ಲಿ ಪರ್ಷಿಯನ್ ಗಲ್ಫ್ನಿಂದ ಗಲ್ಫ್ ಆಫ್ ಒಮಾನ್ಗೆ ಹೊರಟಿತು. ಅದು ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ದಾಟಲೇಬೇಕಲ್ಲ. ಹಾಗೆ ಬರಬೇಕಾದಾಗ ಇರಾನ್ಗೆ ಸೇರಿದ ಸಮುದ್ರ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋ ಬದಲು ಸಿಂಗಪುರದ ಈ ಹಡಗು ಒಮಾನ್ಗೆ ಸೇರಿದ ನೀರಿನ ಮೂಲಕ ಹಾರ್ಮೋಸನ್ನು ದಾಟೋ ಪ್ರಯತ್ನವನ್ನು ಮಾಡ್ತು. ಅಲ್ಲ, ಹಾರ್ಮೋಸ್ ಇರಾನ್ನ ಪಕ್ಕದಲ್ಲಿದೆ, ಅಲ್ಲಿ ಒಮಾನ್ನ ನೀರು ಹೇಗೆ ಬಂತು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಇಲ್ಲಿ ಒಮಾನ್ಗೆ ಸೇರಿದ ಸಣ್ಣ ಭೂಪ್ರದೇಶ ಒಂದಿದೆ ನೋಡಿ. ಹೀಗಾಗಿ ಈ ಹಾರ್ಮೋಸ್ ಜಲಸಂಧಿಯ ಮೇಲೆ ಇರಾನ್ಗೆ ಇರುವಷ್ಟೇ ಹಕ್ಕು ಮತ್ತು ಅಧಿಕಾರ ಒಮಾನ್ಗೆ ಕೂಡ ಇರುತ್ತೆ. ಈ ಕಾರಣಕ್ಕಾಗಿಯೇ ಈ ಹಿಂದೆ ಹಾರ್ಮೋಸ್ ಜಲಸಂಧಿಯಲ್ಲಿ ಟೋಲ್ ವಸೂಲಿ ಮಾಡೋಣ ಅಂತ ಹೇಳಿ ಇರಾನ್ ಒಮಾನ್ಗೆ ಆಹ್ವಾನವನ್ನು ಕೊಟ್ಟಿತ್ತು. ಮೊದಲು ಒಮಾನ್ಗೆ ಕೂಡ ಇದು ಸರಿ ಅಂತ ಅನ್ನಿಸ್ತೇನೋ, ಆದರೆ ಅವರು ಆಮೇಲೆ ಈ ಐಡಿಯಾದಿಂದ ಹಿಂದೆ ಸರಿದ್ರು. ಒಮಾನ್ ಯಾರ ಜೊತೆಗೂ ಜಗಳ ಮಾಡಿಕೊಳ್ಳೋದಕ್ಕೆ ಇಷ್ಟಪಡದ, ಇಡೀ ಜಗತ್ತಿನ ಜೊತೆ ಒಳ್ಳೆಯ ಸಂಬಂಧಗಳು ಮತ್ತು ವ್ಯಾಪಾರ ಇಟ್ಕೋಬೇಕು ಅಂತ ಅಂದ್ಕೊಳ್ಳೋ ದೇಶ. ಹೀಗಾಗಿ ಅವರು ಈ ಟೋಲ್ ವಸೂಲಿ ಆಟದಲ್ಲಿ ನಾವಿಲ್ಲ ಅಂತ ಹೇಳಿದರು. ಇನ್ನು ಈಗೇನಾಗ್ತಿದೆ ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಟ್ರಾಫಿಕ್ ಹೆಚ್ಚಾದರೆ ಅಥವಾ ಅಲ್ಲಿ ಟೋಲ್ ಕಟ್ಟಿ ಹೋಗೋದು ಇಷ್ಟ ಇಲ್ಲದೆ ಇದ್ರೆ ಕೆಲ ಹಡಗುಗಳು ಒಮಾನ್ ನೀರಿನ ಮೂಲಕ ಸಂಚರಿಸುವುದಕ್ಕೆ ಶುರು ಮಾಡುತ್ತವೆ. ಭಾರತದ ಸಾಕಷ್ಟು ಹಡಗುಗಳು ಕೂಡ ಈ ಮಾರ್ಗವಾಗಿ ಬಂದಿವೆ. ಕೆಲ ಬಾರಿ ಇಂತಹ ಹಡಗುಗಳನ್ನು IRGC ಗುರುತಿಸುತ್ತೆ. ಆಗ ಆ ಹಡಗುಗಳನ್ನು ತಡೆಯೋದು, ಅವುಗಳಿಗೆ ಅಡ್ಡ ಹಾಕೋದು, ಅವುಗಳ ಮೇಲೆ ದಾಳಿ ಮಾಡೋದು, ಇಂಥ ಕೆಲಸ ಅಲ್ಲಿ ನಡೀತಾ ಇರುತ್ತೆ. ಈ ಮಾರ್ಗ ಸೇಫ್ ಅಲ್ಲ, ಎಲ್ಲ ಹಡಗುಗಳು ನಮ್ಮ ನೀರಲ್ಲೇ ಹೋಗಬೇಕು ಅನ್ನೋದು ಇರಾನ್ ಮಾಡ್ತಾ ಇರೋ ಒತ್ತಾಯ. ಈ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುವ, ಅಲ್ಲಿ ಸಂಚರಿಸುವ ಹಡಗುಗಳು ಹೇಗೆ ಹೋಗಬೇಕು ಅನ್ನೋದನ್ನ ಡಿಕ್ಟೇಟ್ ಮಾಡುವ ಮತ್ತು ಆ ಮೂಲಕ ಲಾಭ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇರಾನ್ ಇದೆ. ಇನ್ನು ಸಿಂಗಪುರದ ಕಾರ್ಗೋ ಶಿಪ್ ಕೂಡ ಒಮಾನ್ನ ನೀರಲ್ಲಿ ಬರೋದಕ್ಕೆ ಶುರು ಮಾಡಿದ ಕೂಡಲೇ ಅದನ್ನು ಗಮನಿಸಿದ IRGC ಆ ಹಡಗಿನ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿತು. ಈ ಘಟನೆಯಿಂದ ಕೆರಳಿದ್ದು ಅಮೆರಿಕ. ಅಲ್ಲಿ ಯಾವ ಹಾದಿಯಲ್ಲಿ ಹಡಗುಗಳು ಬರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ IRGC ಯಾರು? ಇನ್ನು ಆ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳು ಹೇಗೆ ಹೋಗಬೇಕು ಅನ್ನೋದನ್ನ ಇರಾನ್ ಯಾಕೆ ಡಿಸೈಡ್ ಮಾಡುತ್ತೆ? ಯಾರಿಗೆ ಯಾವ ದಾರಿ ಇಷ್ಟನೋ ಆ ದಾರಿಯಲ್ಲಿ ಅವ್ರು ಹೋಗ್ತಾರೆ. ನಮ್ಮ ನೀರಲ್ಲೇ ನೀವು ಬರಬೇಕು, ನಮಗೆ ಟೋಲ್ ಕಟ್ಟೇ ಹೋಗಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ? ಸೊ ಇಲ್ಲಿ ಅಮೆರಿಕ ಸಿಂಗಪುರ್ ಹಡಗಿನ ಮೇಲಿನ ದಾಳಿಗೆ ಪ್ರತಿಯಾಗಿ ಹಾರ್ಮೋಸ್ ಸಮೀಪದ ಕ್ವೇಶಮ್ ಮತ್ತು ಸಿರಿಕ್ ದ್ವೀಪಗಳ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತು. ಅಲ್ಲಿನ IRGCಯ ಮಿಸೈಲ್ ಮತ್ತು ಡ್ರೋನ್ ದಾಸ್ತಾನುಗಳು, ಲಾಂಚಿಂಗ್ ಪ್ಯಾಡ್ಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕದ 6 ಯುದ್ಧ ವಿಮಾನಗಳು ದಾಳಿ ಮಾಡಿದವು. ಇದರಿಂದ ಇರಾನ್ ಕೆರಳಿತು. ಅವರು ಸಮುದ್ರದಲ್ಲಿನ ಅಮೆರಿಕದ ಯುದ್ಧ ನೌಕೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು, ಆದರೆ ಅವರದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಅರಬ್ ನೆಲದಲ್ಲಿನ ಅಮೆರಿಕದ ಅಸೆಟ್ಸ್ ಅನ್ನ ಟಾರ್ಗೆಟ್ ಮಾಡ್ಕೋತಾರೆ. ಹಾಗೆ ಮಾಡ್ತಾ ಮಾಡ್ತಾ ಅರಬರ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿಯಾಗಿಸ್ಕೊಂಡು ಕೂಡ ಇರಾನ್ ದಾಳಿ ಮಾಡುತ್ತೆ. ಈಗ ಕೂಡ ಅವರು ಅದನ್ನೇ ಮಾಡಿದ್ರು.
ಬಹ್ರೇನ್ ಹಾಗೂ ಇನ್ನಿತರ ಕಡೆಗಳಲ್ಲಿನ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಾಯಿತು. ಅದರಲ್ಲೂ ಬಹ್ರೇನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ಇರಾನ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಬಹ್ರೇನ್ ಈ ದಾಳಿಗಳನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಹಾಗೆ ಇಲ್ಲಿ ಎರಡೂ ಬಣಗಳು ಕದನ ವಿರಾಮ ಉಲ್ಲಂಘನೆಯ ಆರೋಪಗಳನ್ನು ಪರಸ್ಪರ ಮಾಡಿಕೊಳ್ತಾ ಇವೆ. ದಾಳಿಗೆ ದಾಳಿಯ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಪಾಕಿಸ್ತಾನದ ಪರಮ ಪ್ರೇಮಿ ಸುರ್ಮಾ ಸುಂದರ JD ವ್ಯಾನ್ಸ್ ಅಬ್ಬರಿಸಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕದ ಬೇಸುಗಳು ಟಾರ್ಗೆಟ್ ಆಗುತ್ತವೆ, ದಾಳಿ ಮಾಡುವ ಮೊದಲು ಎಚ್ಚರ ಅಂತ ಇರಾನ್ ಹೇಳ್ತಾ ಇದೆ. ಒಟ್ಟಾರೆ ಇವೆರಡೂ ದೇಶಗಳು ಕದನ ವಿರಾಮ ಒಪ್ಪಂದವನ್ನು ಗೌರವಿಸ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಯಾವಾಗ ಸಂಪೂರ್ಣ ಕದನ ವಿರಾಮವನ್ನು ಬಯಸುತ್ತೆ ಅಲ್ಲಿವರೆಗೆ ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಸಂಪೂರ್ಣವಾಗಿ ನಿಲ್ಲೋದಿಲ್ಲ. ಹಾಗೆ ಇರಾನ್ ಎಲ್ಲಿವರೆಗೆ ಸ್ಟ್ರೈಟ್ ಆಫ್ ಹಾರ್ಮೂಸ್ನಿಂದ ಆದಾಯ ಮಾಡಿಕೊಳ್ಳೋ ಐಡಿಯಾನ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಈ ಹಾದಿಯಲ್ಲಿ ಶಾಂತಿ ನೆಲೆಸೋದೂ ಇಲ್ಲ. ಬಹುಶಃ ಇದು ಗೊತ್ತಿರೋ ಕಾರಣಕ್ಕೆ ಇರಬೇಕು. ಈ ಸಂಧಾನ ಸಹಿ ಎಲ್ಲ ಆದ ಮೇಲೆ ಕೂಡ ಭಾರತ ಇರಾನಿಗೆ ಹೋಗೋ ಪ್ರವಾಸಿಗರಿಗೆ ಎಚ್ಚರಿಕೆಗಳನ್ನು ಕೊಟ್ಟಿತ್ತು. ತೀರಾ ಅಗತ್ಯ ಅನ್ನೋ ಪ್ರವಾಸಗಳಲ್ಲದೆ ಇದ್ರೆ ಇರಾನ್ಗೆ ಹೋಗಲೇಬೇಡಿ ಅಂತ ಭಾರತ ಹೇಳಿತ್ತು. ಈ ಸಂಘರ್ಷ ಸದ್ಯಕ್ಕೆ ಮುಗಿಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ, ಮೊನ್ನೆ ಸಂಧಾನಕ್ಕೆ ಸಹಿ ಬಿದ್ದ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ ನಿಧಾನಕ್ಕೆ ಇಳಿಯೋದಿಕ್ಕೆ ಶುರುವಾಯಿತು. ಬ್ಯಾರಲ್ಗೆ $100 ದಾಟಿದ್ದ ಬೆಲೆ ಈಗ $70 ಇಳಿಕೆ ಆಗಿತ್ತು. ಅದಕ್ಕೆ ಕಾರಣ ಹಾರ್ಮೂಸ್ ಅಲ್ಲಿ ಸಂಚಾರ ಸುಗಮ ಆಗುತ್ತೆ ಅನ್ನೋದು ಒಂದಾದ್ರೆ, ಅದರ ಜೊತೆಗೆ ಇರಾನಿನ ತೈಲ ಕೂಡ ಮಾರುಕಟ್ಟೆಗೆ ಬರೋದಕ್ಕೆ ಶುರುವಾಗಿತ್ತು. ಹಾಗೆ ಇಲ್ಲಿ ಚೈನಾ ಒಂದು ದೊಡ್ಡ ಗೇಮನ್ನು ಆಡ್ತು. ಅವರು ಸದ್ಯಕ್ಕೆ ಕೆಲ ದಿನಗಳಿಂದ ಓಪನ್ ಮಾರ್ಕೆಟ್ ಅಲ್ಲಿ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಜಗತ್ತಿನ ಅತಿ ದೊಡ್ಡ ತೈಲ ಆಮದುದಾರ ದೇಶಗಳ ಪೈಕಿ ಚೈನಾ ಮೊದಲ ಸ್ಥಾನದಲ್ಲಿದೆ. ಅವರು ಓಪನ್ ಮಾರುಕಟ್ಟೆಯ ತೈಲ ಖರೀದಿ ನಿಲ್ಲಿಸಿದ ಕೂಡಲೇ ಕಚ್ಚಾ ತೈಲಕ್ಕೆ ಡಿಮ್ಯಾಂಡ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇದು ಕೂಡ ಬೆಲೆ ಕುಸಿತಕ್ಕೊಂದು ಕಾರಣ. ಇಲ್ಲಿ ಕಚ್ಚಾ ತೈಲವನ್ನು ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಾ ಇರೋ ಹೊತ್ತಲ್ಲೇ ಚೈನಾ ಇಂಥ ಗೇಮನ್ನು ಶುರು ಮಾಡಿದೆ. ಅವರಿಗೆ ಬೇಕಾದಷ್ಟು ತೈಲ ಇರಾನ್ ಮೂಲಕ ಹಾಗೂ ರಷ್ಯಾದ ಮೂಲಕ ಸಿಗ್ತಾ ಇದೆ. ಹಾಗೆ ಅವರ ಸಂಗ್ರಹ ಕೂಡ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಅವರು ಖರೀದಿ ನಿಲ್ಲಿಸಿರೋದು ಬೆಲೆ ಕುಸಿತಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗುತ್ತಾ ಇದೆ ಅಂದುಕೊಳ್ಳೋ ಹೊತ್ತಿಗೆ ಈ ದಾಳಿ ಶುರುವಾಗಿದೆ ಮತ್ತು ಸ್ವಲ್ಪ ಮಟ್ಟಿಗೆ ತೈಲ ಬೆಲೆ ಏರಿಕೆಯನ್ನು ಕೂಡ ದಾಖಲು ಮಾಡ್ತಾ ಇದೆ. ಬಹುಶಃ ಸೋಮವಾರದ ಹೊತ್ತಿಗೆ ಟ್ರಂಪ್ ಬಾಯಲ್ಲಿ ಮತ್ತೆ ಸಂಧಾನದ ಶಾಂತಿಯ ಮಾತುಗಳು ಬರಬಹುದು. ಅಷ್ಟರಲ್ಲಿ ಯಾರ್ಯಾರು ಹೇಗೆಲ್ಲ ಲಾಭ ಮಾಡ್ಕೋತಾರೋ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅಂತೂ ಇದು ಸದ್ಯಕ್ಕೆ ಮುಗಿಯುವ ಸಂಘರ್ಷ ಅಲ್ಲ. ಹಾಗೆ ಎರಡೂ ಕಡೆಗಳಲ್ಲಿನ ಪಡೆಗಳು ಇದನ್ನು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಅಂದರೆ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗೋದಕ್ಕೆ ಕೂಡ ಬಿಡ್ತಾ ಇಲ್ಲ. ಎಸ್ಕಲೇಷನ್ ಲೆವೆಲನ್ನು ಒಂದು ಮಿತಿ ದಾಟದ ಹಾಗೆ ಅವರು ನೋಡ್ಕೋತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಅಂಶ. ಇದು ಗೆಳೆಯರೆ ಇರಾನ್ ಹಾಗೂ ಅಮೆರಿಕ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.